ನೋಡ್ಲಿಕ್ಕೆ ಎಲ್ಲಾ ದೇವತೆಗಳು ಆಕಾಶದಲ್ಲಿ ಬಂದು ನಿಂತ್ರಂತೆ. ಏನಿದು ಹೊಸ ಒಂದು ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಭಗವಂತ, ಈ ಒಂದು ರೂಪದಲ್ಲಿ ಇನ್ನೇನೇನ್ ಮಾಡ್ತಾನೆ ನೋಡ್ಬೇಕು ಅಂತ ಬಂದು ನೋಡಕ್ಕೆ ನಿಂತ್ರಂತೆ. ಆಗ ಅವಳು ಈ ರೀತಿಯಾಗಿ ವಿಚಿತ್ರವಾದಂತಹ ಹರಿಯ ಒಂದು ಚರಿತ್ರೆಯನ್ನ, ಈ ಲೀಲೆಯನ್ನ ಎಲ್ಲಾ ದೇವತೆಗಳು ಕೂಡ ಮೇಲಿನಿಂದ ಸ್ತೋತ್ರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಏವಂ ಹರೇಶ್ಚಿತ್ರ ವಿಚಿತ್ರ ಕರ್ಮ ಗಾಯಂತಿ ಕಂಜೋದ್ಭವ ಶಂಭು ಶಕ್ರಾಹ ಕಲೌ ಯುಗೆ ಪಾಪ ಕೃತಾಂ ನರಾಣಾಂ ಉದ್ಧಾರಣಾರ್ಥಂ ಜಗದೀಶ ಚೇಷ್ಟಾ. ಯಾರು ಈ ಕೊರವಂಜಿಯ ಒಂದು ಕಥೆಯನ್ನ ಕಲಿಯುಗದಲ್ಲಿ ಕೇಳ್ತಾರೆ, ಹೇಳ್ತಾರೆ, ಆಲಿಸ್ತಾರೆ, ಅವರಿಗೆ ಭಗವಂತ ಸದಾಕಾಲ ಅವರ ರಕ್ಷಣೆಯನ್ನ ಮಾಡ್ತಾ ಮಾಡಿದ ಎಲ್ಲ ಪಾಪಕರ್ಮಗಳನ್ನು ಕೂಡ ನಾಶ ಮಾಡಿ ಅವರನ್ನ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ, ಭವಿಷ್ಯೋತ್ತರ ಪುರಾಣೆ ವೆಂಕಟಗಿರಿ ಮಹಾತ್ಮೆ ಅಷ್ಟಮೋಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಅಥ ನವಮೋಧ್ಯಾಯ. ಮುಂದೆ ಪುನಃ ಎಲ್ಲ ಊಟ ಆಯ್ತು, ಎಲ್ಲ ಆಯ್ತು. ಅವಳು ಪುನಃ ರಾಣಿ ಕೇಳ್ತಾಳೆ, ಆಯ್ತು ಎಲ್ಲ ಆಗಿದೆ ಅಲ್ಲ, ಈಗ ಆದ್ರೂ ಹೇಳೋದಕ್ಕೆ ಪ್ರಾರಂಭ ಮಾಡು ಅಂತಂದಾಗ, ಆಯ್ತು ಸರಿ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆದೌ ನಾರಾಯಣಂ ಧ್ಯಾತ್ವ ಪಶ್ಚಾ ಲಕ್ಷ್ಮೀಂ ಪಿತಾಮಹಂ. ಕ್ರಮೇಣ ಎಲ್ಲಾ ದೇವತೆಗಳನ್ನ ಹೆಸರನ್ನ ತಗೊಳ್ತಾ ಬರ್ತಾಳೆ. ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ, ಬ್ರಹ್ಮನಿಗೆ ನಮಸ್ಕಾರ, ಸರಸ್ವತಿಗೆ ನಮಸ್ಕಾರ, ರುದ್ರನಿಗೆ ನಮಸ್ಕಾರ, ವಾಯುವಿಗೆ ನಮಸ್ಕಾರ, ಪಾರ್ವತಿಗೆ ನಮಸ್ಕಾರ, ಇಂದ್ರನಿಗೆ ನಮಸ್ಕಾರ, ಶಚೀದೇವಿಗೆ ನಮಸ್ಕಾರ, ಕುಬೇರನಿಗೆ, ಅಗ್ನಿಗೆ, ವರುಣನಿಗೆ, ವಾಸುಕಿಗೆ, ದೇವರಿಗೆ, ಋಷಿಗಳಿಗೆ, ರಾಜರಿಗೆ, ಗಂಧರ್ವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ. ಕಾಶಿ ವಿಶ್ವನಾಥನಿಗೆ, ಬಿಂದು ಮಾಧವನಿಗೆ, ಅದೇ ರೀತಿಯಾಗಿ ಪ್ರಯಾಗದಲ್ಲಿ ಇರ್ತಕ್ಕಂತಹ ಪ್ರಯಾಗರಾಜನಿಗೆ, ಇನ್ನು ಗಯೆಯಲ್ಲಿರ್ತಕ್ಕಂತಹ ಆ ಗಯಾ ಗದಾಧರನಿಗೆ, ಅದೇ ರೀತಿಯಾಗಿ ನರಸಿಂಹನಿಗೆ, ಅಹೋಬಲದಲ್ಲಿರ್ತಕ್ಕಂತಹ ನರಸಿಂಹನಿಗೆ, ಪುರಿ ಕ್ಷೇತ್ರದಲ್ಲಿರ್ತಕ್ಕಂತಹ ಆ ಜಗನ್ನಾಥನಿಗೆ, ಪಂಡರಾಪುರದಲ್ಲಿರ್ತಕ್ಕಂತಹ ಪಾಂಡುರಂಗನಿಗೆ, ಅದೇ ರೀತಿಯಾಗಿ ಪಂಪಾ ಕ್ಷೇತ್ರದಲ್ಲಿರ್ತಕ್ಕಂತಹ ವಿರೂಪಾಕ್ಷನಿಗೆ, ಎಲ್ಲರಿಗೂ ಕೂಡ ಶ್ರೀಶೈಲದಲ್ಲಿರ್ತಕ್ಕಂತಹ ಮಲ್ಲಿಕಾರ್ಜುನನಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಅಂತ ತಿಳಿಸಿ, ಶ್ರೀ ವೆಂಕಟಗಿರೀಶಂ ಚ ಕಾಲಹಸ್ತೀಶ್ವರಂ ಹರಂ ಘಟಿಕಾಚಲ ಸಂಸ್ಥಾನಂ ವೃದ್ಧಾಚಲ ವಾಸಿನಂ. ವೆಂಕಟಾಚಲವಾಸಿಯಾದಂತಹ ಶ್ರೀನಿವಾಸನಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ, ವರದನ್ ಸರ್ವಲೋಕೇಶಂ ಶ್ರೀರಂಗಂ ಶ್ವೇತರೂಪಿಣಂ ಕುಂಭಕೋಣಾಲಯಂ ಕೃಷ್ಣಂ ಶಾರ್ಂಗಪಾಣಿಂ ಮಹೀಪತೆ ಅಂತ. ಇನ್ನ ಭಾರತದಲ್ಲಿ ಎಷ್ಟು ಪುರಾತನ ದೇವಸ್ಥಾನಗಳು, ಸ್ವಯಂಭವ ದೇವಸ್ಥಾನಗಳು, ಸಾಲಗ್ರಾಮ ದೇವಸ್ಥಾನಗಳಿವೆಯೋ ಎಲ್ಲ ದೇವತೆಗಳ ಹೆಸರನ್ನ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾಳೆ. ಅದೇ ರೀತಿಯಾಗಿ ಗಂಗಾ ಗೋದಾವರೀಂ ಕೃಷ್ಣಾಂ ತುಂಗಭದ್ರಾಂ ಮಲಾಪಹಾಂ ಕಾವೇರಿಂ ಕಪಿಲಾಂ ಕ್ಷೀರಾಂ ಸುವರ್ಣಮುಖರೀಂ ತಥಾ ಅಂತ ಯಾವ ಯಾವ ಪವಿತ್ರ ನದಿಗಳಿವೆಯೋ ಎಲ್ಲಾ ನದಿಗಳಿಗೂ ಕೂಡ ನಮಸ್ಕಾರವನ್ನ ಮಾಡ್ತಾಳೆ. ನಮಸ್ಕಾರವನ್ನ ಮಾಡೋದನ್ನ ನೋಡಿ 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 ಧರಣೀದೇವಿಗೆ ಸಾಕಾಗ್ತದೆ. ಸಾಕಾಗಿ ಸತ್ಯಂ ವದ ಮಹಾಪ್ರಾಜ್ಞೆ ಸರ್ವ ದುಃಖ ಪ್ರಶಾಂತೆಯೇ ಒಂದ್ ಸ್ವಲ್ಪ ಗಟ್ಟಿಯಾಗಿ ಹೇಳಿಬಿಡ್ತಾಳೆ. ಆಯ್ತು, ನಿನ್ ನಮಸ್ಕಾರ ಮಾಡಿದ್ ಸಾಕು, ನೀನ್ ಇಷ್ಟೆಲ್ಲ ಆಣೆ ಹಾಕ್ಲಿಕತ್ತಿ, ಇಷ್ಟೆಲ್ಲ ನಮಸ್ಕಾರ ಮಾಡ್ತಿದ್ದಿ, ಅದನ್ನೆಲ್ಲ ಬಿಡು, ಮೊದ್ಲಿಗೆ ನಂಗೆ ಸತ್ಯವನ್ನ ಹೇಳು ಅಂತ ಕೇಳ್ತಾಳೆ. ಕೇಳಿದಾಗ ಆಗ ಆ ಕೊರವಂಜಿ ಈ ರೀತಿಯಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಳೆ. ವೈಕುಂಠಸ್ಥೋ ಹರಿಃ ಸಾಕ್ಷಾತ್ ವರ್ತತೆ ವೆಂಕಟಾಚಲೆ ಶ್ರೀನಿವಾಸೇತಿ ವಿಖ್ಯಾತೋ ವಿದ್ಯಾವಾನ್ ಬಲವಾನ್ ಬಲಿ. ಸ್ವತಃ ವೈಕುಂಠದಲ್ಲಿ ಇರ್ತಕ್ಕಂತಹ ಯಾವ ಲಕ್ಷ್ಮೀನಾರಾಯಣನಿದ್ದಾನೋ ಅವನೇ ಈ ಕಲಿಯುಗದಲ್ಲಿ ವೆಂಕಟಾಚಲದಲ್ಲಿ ಭೂವೈಕುಂಠದಲ್ಲಿ ಶ್ರೀನಿವಾಸನಾಗಿ ಅವತಾರ ಮಾಡಿದ್ದಾನೆ. ಮೊನ್ನೆ ಒಂದು ದಿವಸ ಅವನು ಬೇಟೆಗೆ ಬಂದಿದ್ದ. ಆ ಕಾಲದಲ್ಲಿ ನಿನ್ನ ಮಗಳು ಪುಷ್ಪ ಚಯನಕ್ಕೆ ಹೋಗಿದ್ಲು. ಇಬ್ಬರಿಗೂ ಕೂಡ ಸಮಾಗಮ ಆಯಿತು. ಒಬ್ಬರನ್ನೊಬ್ಬರು ಅಲ್ಲಿ ನೋಡ್ಕೊಂಡ್ರು. ನೋಡಿದ ಮೇಲೆ ಸಂವಾದ ವಾಗ್ವಾದ ಅನ್ನೋದಾಯ್ತಲ್ಲಿ ಇಬ್ಬರ ಮಧ್ಯದಲ್ಲಿ. ತದನಂತರ ಪದ್ಮಾವತಿಗೆ ಕೋಪ ಬಂದು ಕಲ್ಲನ್ನ ಎಸೆದ್ಲು. ಕುದುರೆ ಸತ್ತೋಯ್ತು.
ಶ್ರೀನಿವಾಸ ಅಲ್ಲಿಂದ ಹೆದರಿ ಓಡಿ ಹೋದ ನಂತರ ಪದ್ಮಾವತಿ ಮೂರ್ಛೆ ಬಿದ್ಲು. ಅವಳನ್ನ ಎಲ್ಲ ಸ್ನೇಹಿತರು ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿದ್ರು. ಅವಳು ಏನಾಗಿದೆ ಅನ್ನೋ ವಿಚಾರ ನಿಮಗೆ ಹೇಳ್ತಾ ಇಲ್ಲ, ಆದ್ರೆ ನಾನು ಹೇಳ್ತಾ ಇದ್ದೇನೆ ಕೇಳ್ರಿ. ಅವಳಿಗೆ ಆ ಶ್ರೀನಿವಾಸನ್ನ ನೋಡಿಬಿಟ್ಟು ಮೋಹಿತಳಾಗಿದ್ದಾಳೆ. ಜಗನ್ಮೋಹಕನಾದಂತಹ ಆ ಪರಮಾತ್ಮನನ್ನ ನೋಡಿಬಿಟ್ಟು ಇವಳು ಮೋಹಿತಳಾಗಿದ್ದಾಳೆ. ಅವನನ್ನ ಮದುವೆ ಆಗಬೇಕನ್ನುವಂತಹ ಆಸೆ ಇದೆ. ಹಾಗಾಗಿ ಅವನಿಗೆ ಕೊಟ್ಟು ನಿನ್ನ ಮಗಳನ್ನ ಮದುವೆ ಮಾಡು, ಎಲ್ಲ ಸರಿ ಹೋಗ್ತದೆ ಅಂತ ಹೇಳ್ತಾಳೆ. ಹೇಳಿದಾಗ ಆಗ ಅವಳು ಹೇಳ್ತಾ ಇದ್ದಾಳೆ, ನೀನು ಸತ್ಯ ಹೇಳ್ತಾ ಇದ್ದೀಯೋ ಸುಳ್ಳು ಹೇಳ್ತಾ ಇದ್ದೀಯೋ ನೀನು ಅಂತ ಧರಣಿದೇವಿ ಕೇಳ್ತಾಳೆ. ಕೇಳಿದಾಗ ನಾ ಸತ್ಯವಚನಂ ದೇವಿ ಮಯೋಕ್ತಂ ಪೂರ್ವಮೇವ ತತ್ ಭೀತಾ ತದ್ವಚನಾದ್ರಾಗ್ನಿ ರುದಿತೇ ವಾಕ್ಯಮಬ್ರವೀತ್. ನನ್ನ ಮಾತು ಸುಳ್ಳಾಗೋದಿಲ್ಲ, ಹಿಂದೆ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ನಾನು ಮುಂಚೆನೆ ಹೇಳಿದ್ದೇನೆ, ನಾನು ಯಾವ ಮಾತನ್ನ ಆಡ್ತೇನೆ ಅದು ಸತ್ಯವಾಗೇ ಇರ್ತದೆ, ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದೇನೆ. ಹಾಗಾಗಿ ನೀನು ಹೋಗಿ ಆ ಶ್ರೀನಿವಾಸನಿಗೆ ನಿನ್ನ ಮಗಳನ್ನ ಕೊಡು, ಆಗ ಎಲ್ಲ ತೊಂದರೆಗಳು ಕೂಡ ತೀರಿ ಹೋಗ್ತವೆ ಅಂತಂದಾಗ ಧರಣಿದೇವಿ ಹೇಳ್ತಾ ಇದ್ದಾಳೆ, ಅಯಾಚಿತ ಮಯಾ ಕನ್ಯಾ ಕಥಂ ರೇಯ ಭವಿಷ್ಯತಿ ಅಂತ. ಕನ್ಯೆಯನ್ನ ಶ್ರೀನಿವಾಸ ಬಂದು ಕೇಳಿಲ್ಲ, ಅವನ ತಂದೆ ತಾಯಿ ಬಂದು ಕೇಳಿಲ್ಲ, ನಾವಾಗೆ ಹೋಗಿ ಹೆಂಗ್ ಕೊಡೋದು, ಅದು ಸರಿಯಲ್ಲ. ಯಾರಾದ್ರೂ ಬಂದು ಕನ್ಯಾ ಯಾಚನೆಯನ್ನ ಮಾಡಿದ್ರೆ ಆವಾಗ ವಾಗ್ದಾನ ನಿಶ್ಚಿತಾರ್ಥ ಅಂತ ಕ್ರಮ ಎಲ್ಲ ಇದೆ. ಅದನ್ನ ಬಿಟ್ಟು ನೇರವಾಗಿ ನಾನೇ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಅವನ್ ಎಂಥವನೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಹಿಂದು ಮುಂದೆ ಗೊತ್ತಿಲ್ಲ, ಹೆಂಗ್ ಕೊಡೋದು, ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಅಂದಾಗ ಆಗ ಆ ಕೊರವಂಜಿ ಹೇಳ್ತಾ ಇದ್ದಾಳೆ, ಅದ್ದೇವ ಘಟಿಕಾಂತೇತು ಆಗಮಿಷ್ಯತಿ ಕಾಚನ ಅಬಲಾ ಬಹುವೃದ್ಧ ಚ ಧರ್ಮಾರ್ಥ ಕುಶಲಾ ಭುವಿ. ಒಂದು ಘಳಿಗೆ ನಂತರ ಅಂದ್ರೆ ಸರಿಸುಮಾರು 42 ನಿಮಿಷಗಳ ನಂತರ ಒಬ್ಬ ವೃದ್ಧಳಾದಂತಹ ಮುದುಕಿ, ನಿಶಕ್ತಳಾದಂತಹ ಒಬ್ಬ ಸ್ತ್ರೀ ಇಲ್ಲಿಗೆ ಬರ್ತಾಳೆ. ಬಂದ ಸ್ತ್ರೀ ಏನು ಕೇಳ್ತಾಳೆ ಅಂತ ನಾನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾಳೆ. ನನ್ನ ಮಗ ಶ್ರೀನಿವಾಸ, ಆ ಶ್ರೀನಿವಾಸನಿಗೆ ನಿನ್ನ ಮಗಳಾದ ಪದ್ಮಾವತಿಯನ್ನ ಕೊಡಬೇಕು, ಕೊಟ್ಟು ಮದುವೆಯನ್ನ ಮಾಡಬೇಕು ಅಂತ ಕೇಳೋಕ್ಕೆ ಬರ್ತಾ ಇದ್ದಾಳೆ ಅವಳು. ಬಂದಾಗ ಅವಳಿಗೆ ನೀವು ನಿಮ್ಮ ಮಗಳನ್ನ ಕೊಡಬಹುದು ಅಂತ ಹೇಳ್ತಾನೆ. ಆಗ ಇಷ್ಟನ್ನ ಹೇಳದೇನೆ ಮತ್ತೊಂದು ಮಾತನ್ನ ಹೇಳ್ತಾನೆ. ಏನು ಅಂತಂದ್ರೆ, ಒಂದು ವೇಳೆ ನೀವು ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡದೇ ಹೋದ್ರೆ ಆವಾಗ ಅದತ್ವ ದುಃಖಮಾಪ್ನೋತಿ ನಮೇವಾಣಿ ವೃತಾ ಭವೇತ್ ಅದ್ದೇವ ದಿನ ಮಾತ್ರೇನ ಮರಿಷ್ಯತಿ ನ ಸಂಶಯ ಅಮಂಗಲವಚ ಶ್ರುತ್ವ ಕಿಂಚ ದುಃಖ ಸಮಾಕುಲ. ಒಂದು ವೇಳೆ ಶ್ರೀನಿವಾಸನಿಗೆ ಪದ್ಮಾವತಿಯನ್ನ ಕೊಡದೆ ಹೋದ್ರೆ ನಿನಗೂ ನಿನ್ನ ಗಂಡನಿಗೂ ಅತ್ಯಂತ ದುಃಖ ಬರ್ತದೆ. ಅದು ಎಂತಹ ದುಃಖ ಅಂತಂದ್ರೆ ಪುತ್ರಿ ಶೋಕದ ದುಃಖ ಬರ್ತದೆ. ಇವತ್ತೇನೆ ಸ್ವಲ್ಪ ಸಮಯದ ನಂತರ ನಿನ್ನ ಮಗಳು ಮೃತಳಾಗ್ತಾಳೆ, ಆ ದುಃಖ ಅನ್ನೋದು ನಿನಗೆ ಬರ್ತದೆ. ಈ ಮಾತನ್ನ ಕೇಳಿದ ತಕ್ಷಣ ಧರಣಿದೇವಿಗೆ ತುಂಬಾ ದುಃಖ ಆಗ್ತದೆ. ಏನೇನೋ ಮಾತಾಡ್ತಿದ್ಯಲ್ಲ ನೀನು ಅಂತಂದಾಗ ಮತ್ತೆ ಹೇಳ್ತಾಳೆ, ನಾನ್ ಹೇಳಿದ್ದೆ ಯಾವುದು ಸುಳ್ಳಾಗೋದಿಲ್ಲ, ಸತ್ಯವನ್ನೇ ನಾನು ಹೇಳ್ತೇನೆ, ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಹೇಳಿದ್ದಷ್ಟು ಮಾಡಿ ನೀನು ಆಲೋಚನೆ ಮಾಡ್ಲೇಬೇಡ. ನಾನೇನು ಹೇಳಿದೆ, ಶ್ರೀನಿವಾಸನಿಗೆ ನಿನ್ನ ಮಗಳನ್ನ ಕೊಡು ಅಂತ ಹೇಳಿದೆ, ಅಷ್ಟು ಕೆಲಸವನ್ನ ನೀನು ಮಾಡು ಅಂತ ಹೇಳ್ತಾಳೆ. ಹೇಳಿದಾಗ ಕಿಂತೆ ಮನೋಗತಂ ಪುತ್ರಿ ನವದಿಶ್ಯಸಿ ಕಿಂಚ ಮಾಂ ನಚ ಮಾತೃ ಸಮಂ ಮಿತ್ರಂ ಪುತ್ರೀಣಾಂ ವಿದ್ಯತೆ ಶುಭೆ. ಇಷ್ಟು ಹೇಳಿ ಅಲ್ಲಿಂದ ಕೊರವಂಜಿ ಪುನಃ ತಿರುಗಿ ಹೋಗ್ಬಿಡ್ತಾಳೆ. ಹೋದ ತಕ್ಷಣ ತಾಯಿ ಪದ್ಮಾವತಿ ಹತ್ರ ಹೋಗಿ ಕೇಳ್ತಾಳೆ, ಕೊರವಂಜಿ ಬಂದಿದ್ಲು, ಇಷ್ಟೆಲ್ಲಾ ವಿಚಾರವನ್ನ ಹೇಳಿದ್ಲು, ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಹೇಳು, ನನಗೆ ಏನಿದ್ರು ಹೇಳು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಒಂದು ಸುಭಾಷಿತ ಇದೆ. ಏನು ಅಂತಂತಂದ್ರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ ಮಗನನ್ನ ಕುರಿತು ಹೇಳುವಂತಹ ಮಾತಿದು. ಮೊದಲಿನ 5 ವರ್ಷ ಏನಿರ್ತದೆ ಎಲ್ಲ ತುಂಬಾ ಪ್ರೀತಿಯನ್ನ ಮಾಡಬೇಕಂತೆ. ಆಮೇಲೆ 10 ವರ್ಷ ಅಂದ್ರೆ 5ರಿಂದ 15 ವರ್ಷದವರೆಗೆ ಸರಿಯಾಗಿ ಬಡದು ದಾರಿಗೆ ತರಬೇಕಂತೆ. ಆದ ಮೇಲೆ 16 ವಯಸ್ಸಿನ ಮೇಲೆ ಏನಿದೆ ಅಲ್ಲ, ಆಗ ಅವನನ್ನ ಮಗನ ತರ ನೋಡಬಾರದು, ಒಬ್ಬ ಸ್ನೇಹಿತನ ತರ ನೋಡಬೇಕು ಅಂತ ಸುಭಾಷಿತ ಹೇಳ್ತದೆ. ಆಗ ಈ ಸುಭಾಷಿತವನ್ನ ಆಧರಿಸಿಕೊಂಡು ಪದ್ಮಾವತಿ ಹೇಳ್ತಾ ಇದ್ದಾಳೆ, ನೋಡು ಮಗಳೇ, ಮಗಳು ವಯಸ್ಸಿಗೆ ಬಂದ ನಂತರ ತಾಯಿಗಿಂತ
ಆಪ್ತ ಸ್ನೇಹಿತರು ಯಾರೂ ಇರೋದಿಲ್ಲ. ನನ್ನನ್ನ ತಾಯಿ ಅನ್ಕೊಂಡು ನೀನು ವಿಷಯವನ್ನ ಮುಚ್ಚಿಟ್ಟಿರ್ಬೋದು, ಆದ್ರೆ ತಾಯಿ ಅನ್ಕೋಬೇಡ, ಒಬ್ಬ ಸ್ನೇಹಿತೆ ಅನ್ಕೋ, ಆಪ್ತ ಸ್ನೇಹಿತೆ ಅಂತ ಅನ್ಕೋ ನನ್ನನ್ನ. ಏನು ವಿಚಾರ ಇದ್ರು ಕೂಡ ನನ್ನ ಮುಂದೆ ಹೇಳಿ ನೀನು, ನಾನೇನು ದುಃಖ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ನಾನು ನಿನಗೆ ಏನು ಬೇಕೋ ಆ ಸಹಾಯವನ್ನ ನಾನು ಮಾಡ್ತೇನೆ ನಿನಗೆ ಅಂತ ಹೇಳ್ತಾಳೆ. ಎಷ್ಟು ತಾಯಿ ಪೇಚಾಡಿದ್ರು ಕೂಡ ಪದ್ಮಾವತಿ ಹೇಳೋದಿಲ್ಲ. ಆಗ ಆ ಧರಣಿ ದೇವಿ ಹೇಳ್ತಾ ಇದ್ದಾಳೆ, ನಮ್ಮ ಇಷ್ಟು ದುಃಖವನ್ನ ನಿನ್ನ ಕಣ್ಣಿಂದ ನೋಡಿಯೂ ಕೂಡ ನಿನಗೆ ಮನಸ್ಸು ಕರುತ್ತಾ ಇಲ್ಲನಾ? ನೀನು ದುಃಖ ಪಡೋದಲ್ಲೇ ಇದೆ, ನಾವು ದುಃಖ ಪಡ್ತಾ ಇದ್ದೇವೆ, ನಿನ್ನ ದುಃಖದ ಕಾರಣ ಏನು ಹೇಳು ಅಂತ ಕೇಳಿದಾಗ ಅವಾಗ ಕಿಂ ವದಿಷ್ಯಾಮಿ ಹೇಮಾತ ಸೂತಿಕಾ ದುಃಖಮಾಗತಂ ಅಥವಾ ಪುತ್ರಲಾಭಂ ವಾ ಪ್ರವದಾಮಿ ನಿಗೂಢದಂ. ನನಗೇನ್ ದುಃಖ ಬರ್ತದೆ? ಏನೂ ದುಃಖ ಇಲ್ಲ ನನಗೆ, ಏನ್ ದುಃಖ ಅಂತ ನಾನು ಹೇಳಿ? ಏನೂ ದುಃಖ ಇಲ್ಲ ಅಂತ ಗಟ್ಟಿಯಾಗಿ ಒಂದ್ ಸ್ವಲ್ಪ ಸಿಟ್ಟಿನಿಂದ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಪದ್ಮಾವತಿ. ಮತ್ತೆ ಧರಣಿ ದೇವಿ ಅವಳನ್ನು ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿಬಿಟ್ಟು ಕೊನೆಗೆ ಆ ಪದ್ಮಾವತಿ ಹೇಳ್ತಾ ಇದ್ದಾಳೆ, ತಥಾಪಿ ತತ್ರ ವಕ್ಷ್ಯಾಮಿ ಮಾತೃತ್ವಾಕ್ಷುಣ ಭಾಮಿನಿ ಅಂತ. ಆಯ್ತು ಸರಿ, ಏನಾಯ್ತು ಅನ್ನೋ ವಿಚಾರವನ್ನೆಲ್ಲ ನಾನು ನಿಂಗೆ ಹೇಳ್ತೇನೆ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಳೆ. ಮಾತಸ್ಮರಾಮಿ ತದ್ವಕ್ತ್ರಂ ಪುಂಡರೀಕ ನಿಭೇಕ್ಷಣಂ ತಂಬಿನಾ ನಹಿ ಜೀವಾಮಿ ಸತ್ಯಮಿತ್ಯವಧಾರಯ. ನಾನು ವನಕ್ಕೆ ಹೋಗಿದ್ದೆ, ಅಲ್ಲಿ ಒಬ್ಬ ಪುರುಷನನ್ನ ನಾನು ನೋಡಿದೆ. ಎಷ್ಟು ಸುಂದರ ಮುಖ ಇತ್ತು ಅಂದ್ರೆ ಅಷ್ಟು ಸುಂದರ ಮುಖ ಇತ್ತು ಅವನು. ಕಮಲನಾಭ, ಕಮಲಲೋಚನ. ಅವನ ಮುಖವನ್ನ ನೋಡಿ ಅವನ ಮುಖ ನನ್ನ ಕಣ್ಣು ಮುಂದಿಂದ ಮರಿಲಿಕ್ಕಾಗ್ತಾ ಇಲ್ಲ. ಕಣ್ಣು ಮುಂದೆ ಕಟ್ಟಿದ ಹಾಗಿದೆ ಅವನ ಮುಖ ನನಗೆ. ಅವನ ರೂಪ ಲಾವಣ್ಯಗಳ ನನ್ನ ಮುಂದೆ ಕಣ್ಣು ಮುಂದೆ ಕಟ್ಟಿದ ಹಾಗಿದೆ. ಅವನನ್ನ ಮರೆಯಕ್ಕಾಗ್ತಾ ಇಲ್ಲ ನನಗೆ. ಒಂದು ವೇಳೆ ಅವನು ನನಗೆ ಸಿಗದೆ ಹೋದ್ರೆ ನಾನು ಖಂಡಿತವಾಗಿ ಇವತ್ತು ಸಾಯ್ತೇನೆ ನಾನು ಅಂತ ಹೇಳ್ತಾಳೆ. ಹಿಂದೆ ಕೊರವಂಜಿ ಹೇಳಿದ್ದು ಅದೇ, ಇವಾಗ ಮಗಳು ಅದನ್ನೇ ಮಾತಾಡ್ತಾ ಇದ್ದಾಳೆ. ಇವರಿಬ್ರು ಮುಂಚೆನೆ ಮಾತಾಡ್ಕೊಂಡಿದ್ರ ಅಂತಂದ್ರೆ ಇಲ್ಲ, ಅವಳು ಬಂದಿದ್ದು ಬದ್ರಿಕಾಶ್ರಮದಿಂದ. ಇವಳು ತನ್ನ ಮಲಗೋ ಕೋಣೆ ಬಿಟ್ಟು ಹೊರಗೆ ಬಂದಿಲ್ಲ ಮಗಳು 3 ದಿವಸದಿಂದ. ಈ ಎಲ್ಲಾ ಮಾತನ್ನ ಕೇಳಿದಾಗ ಧರಣಿ ದೇವಿಗೆ ಖಾತರಿ ಆಗ್ತದೆ, ಹೌದು ಇದೆಲ್ಲ ನಿಜವಾಗ್ಲೂ ನಡೆದಿದೆ ಅಂತ ತಿಳ್ಕೊಂಡು, ಸತ್ಯಂ ಸರ್ವೋತ್ತಮ ಸಾಕ್ಷಾತ್ ಸಯೇವ ಪುರುಷೋತ್ತಮ ದಕ್ಷಿಣಂ ಪಾಣಿಮಾಶ್ರಿತ್ಯ ರಾಜತೆ ಚಕ್ರಮುತ್ತಮಂ. ಇನ್ನು ಎಂತವನಿದ್ದಾನೆ ಅವನು ಅಂತಂದ್ರೆ, ನನಗೆ ಅವನನ್ನ ನೋಡಿದ ತಕ್ಷಣ ಗೊತ್ತಾಯ್ತು ಸರ್ವೋತ್ತಮನಾದ ಶ್ರೀಹರಿಯವನು ಅಂತ ನಂಗೆ ಗೊತ್ತಾಯ್ತು. ಅವನೇ ಭೂಲೋಕದಲ್ಲಿ ವೆಂಕಟಾಚಲವಾಸಿಯಾಗಿ ಶ್ರೀನಿವಾಸನಾಗಿ ಬಂದಿದ್ದಾನೆ ಅಂತ ಆ ಪದ್ಮಾವತಿ ಹೇಳ್ತಾ ಇದ್ದಾಳೆ. ಇನ್ನು ಅಷ್ಟೇ ಅಲ್ಲದಲೇನೆ ಅವನ ರೂಪ ವಿಶೇಷದ ಸ್ತೋತ್ರವನ್ನ ಮಾಡ್ತಾ ಇದ್ದಾಳೆ ಪದ್ಮಾವತಿ. ಯಸ್ಯ ಚಕ್ರ ಪ್ರಭಾವೇನ ದಗ್ಧಾ ವಾರಾಣಾಸಿಪುರಿ ಯಸ್ಯ ಶಾರಂಗ ಧನ್ವಿ ಶ್ರುತ್ವಾ ವಿದ್ರವಂತಿ ಸುರಾದಯಃ. ಯಾರ ಚಕ್ರದ ಪ್ರಭಾವದಿಂದ ವಾರಾಣಸಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಯಿತೋ, ಇನ್ನು ಯಾರ ಧನುಸ್ಸಿನ ಠೇಂಕಾರ ಶಬ್ದದಿಂದ ಎಲ್ಲ ಅಸುರರು ಕೂಡ ನಡಿಗೆ ಹೋಗ್ತಾರೋ ಅಂತಹ ಶಾರಂಗ ಧನಸ್ಸುಧಾರಿಯಾದ ಸುದರ್ಶನ ಚಕ್ರಧಾರಿಯಾದಂತಹ ಪರಮಾತ್ಮನೇ ಶ್ರೀನಿವಾಸ ಅಂತ ಹೇಳ್ತಾ ಇದ್ದಾಳೆ. ಇನ್ನು ಅಷ್ಟೇ ಅಲ್ಲದಲೇನೆ ಅನೇಕ ವಿಧವಾಗಿ ಆ ಶ್ರೀನಿವಾಸನ ರೂಪ ಲಾವಣ್ಯಗಳ ವರ್ಣನೆಯನ್ನ ಪದ್ಮಾವತಿ ಮಾಡ್ತಾಳೆ. ತದನಂತರ ಧರಣೀದೇವಿ ಕೇಳ್ತಾ ಇದ್ದಾಳೆ, ಸತ್ಯಂ ವದ ವರಾರೋಹೆ ಭ್ರಮೋವಾ ಜ್ವರ ಕಾರಣಂ. ಅಲ್ಲ, ನಿನಗೇನಾದ್ರೂ ಗಾಳಿ ಸೋಕಿ ಮಾತನ್ನೆಲ್ಲ ಆಡ್ತಾ ಇದೀಯಾ? ಭ್ರಾಂತಿಗೊಳಗಾಗಿ ಈ ಮಾತನ್ನೆಲ್ಲ ಆಡ್ತಾ ಇದೀಯಾ? ಜ್ವರ ಬಂದೋದಕ್ಕೆ ಏನು ಕಾರಣ ನಿನಗೆ? ಅಲ್ಲಿ ಇಲ್ಲದೆ ಇರುವಂತಹ ಒಬ್ಬ ಪುರುಷನನ್ನ ಊಹೆ ಮಾಡ್ಕೊಂಡು ಬಿಟ್ಟು ನೀನು ಈ ರೀತಿಯಾಗೆಲ್ಲ ಮಾತಾಡ್ತಾ ಇದ್ದೀಯಾ? ಅಂತಹ ಪುರುಷ ಯಾರಿರ್ತಾರೆ? ಯಾರಿರೋದಕ್ಕೆ ಸಾಧ್ಯ ಇಲ್ಲ. ಏನೇನ್ ಮಾತಾಡ್ತಾ ಇದ್ದೀನಿ, ನಿನ್ ತಲೆ ಇಟ್ಕೊಂಡು ಮಾತಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಸತ್ಯಂ ವದಾಮಿ ಹೇ ಮಾತಃ ದೃಷ್ಟ ಏವ ಮಹಾಪ್ರಭು ತದ್ದರ್ಶನ ದೀನಾಯ ಮೇಧ್ಯ ಜಾಯತೆ ದೇಹ ಶೋಷಣಂ ಅಂತ. ನಾನು ಹೇಳಿದ್ದು ಸತ್ಯ. ನಾನು ಖಂಡಿತವಾಗಿಯೂ ಅಲ್ಲಿ ಆ ಪುರುಷನನ್ನ ನೋಡಿದ್ದೇನೆ. ಆ ಪುರುಷನನ್ನ ನೋಡಿರೋದ್ರಿಂದಲೇನೆ ನನಗೆ ಇವತ್ತು ಈ ಮೈ ಸುಡ್ತಾ ಇದೆ, ಇಷ್ಟು ಜ್ವರ ಅನ್ನೋದು ಬಂದಿದೆ ನನಗೆ ಅಂತ ಅವಳು ಹೇಳ್ತಾಳೆ. ಹೇಳಿದಾಗ ಏನು ಆ ಜ್ವರ ಅಂತಂದ್ರೆ ಕಾಮಜ್ವರ ಬಂದಿದೆ ಅಂತ ಅವಳು ತಿಳಿಸ್ತಾ ಇದ್ದಾಳೆ. ಅಂದ್ರೆ ಮದುವೆ ವಯಸ್ಸು ಹತ್ತಿರ ಬಂದಿದೆ, ಮದುವೆಯನ್ನ ಮಾಡಿಸ್ರಿ ಅಂತ ಆ ಪದ್ಮಾವತಿ ತಿಳಿಸ್ತಾ ಇದ್ದಾಳೆ. ತಿಳಿಸಿದಾಗ
ಈ ಎಲ್ಲ ವಿಚಾರವನ್ನು ಕೂಡ ಕೇಳಿಬಿಟ್ಟು ಧರಣಿ ದೇವಿ ಹೋಗಿ ಆಕಾಶರಾಜನಿಗೆ ಹೇಳ್ತಾಳೆ, ಮಗಳು ಈ ರೀತಿಯಾಗಿ ಎಲ್ಲ ಮಾತಾಡಿದ್ಲು, ಹೇಳಿದ್ಲು, ಕೊರವಂಜಿಯು ಕೂಡ ಇದನ್ನೇ ಎಲ್ಲವನ್ನು ಹೇಳಿದ್ಲು ಅಂತ ಹೇಳಿದಾಗ ಅದೇ ಸಮಯಕ್ಕೆ ಸರಿಯಾಗಿ ಆ ಧರಣಿ ದೇವಿಯ ಮನೆಗೆ ಬಕುಲಾವತಿಯು ಕೂಡ ಬರ್ತಾಳೆ. ಬಕುಲಾವತಿ ಬಂದ್ಬಿಟ್ಟು ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯ ಸತೇನ ಕಿಂ ಮುಖ್ಯ ಕಾರ್ಯಂ ತತಶ್ರುತ್ವಾ ವರಾಹ ಮಥಮಬ್ರವೀತ್. ಬಂದಂತಹ ಬಕುಲಾವತಿಯನ್ನ ಧರಣಿ ದೇವಿ ಕೇಳ್ತಾ ಇದ್ದಾಳೆ, ಯಾಕೆ ಬಂದಿದ್ ನೀನಿಲ್ಲಿ, ಏನ್ ಕೆಲಸ ನಿಂದು ಅಂತ ಕೇಳಿದಾಗ ಮುಖ್ಯವಾದ ಕಾರ್ಯ ನಂದು, ಮೊದಲಿಗೆ ಮುಖ್ಯವಾದ ಕಾರ್ಯದ ಬಗ್ಗೆ ಮಾತಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ಏನು ಅಂತಂದ್ರೆ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ, ಕನ್ಯಾ ಯಾಚನೆ ಮಾಡ್ಲಿಕ್ಕೆ ಬಂದಿದ್ದೇನೆ ನಾನು. ನಿಮ್ಮ ಮಗಳಾದ ಪದ್ಮಾವತಿಯನ್ನ ನಮ್ಮ ಶ್ರೀನಿವಾಸನಿಗೆ ನೀನು ಕೊಡಬೇಕು, ಅದನ್ನ ನಾನು ಕೇಳಲಿಕ್ಕೆ ಬಂದಿದ್ದೇನೆ ನಾನು ಅಂತ ಹೇಳಿದಾಗ ಆಗ ಧರಣಿ ದೇವಿ ಹೇಳ್ತಾ ಇದ್ದಾಳೆ, ಸಮ್ಯಗುಕ್ತಂ ತಯಾದೇವಿ ವರಾಪೇಕ್ಷಾಪಿ ವರ್ತತೆ. ನೀನೇನ್ ಹೇಳಿದೆ ಅಲ್ಲ, ಸತ್ಯ ಹೇಳಿದಿ, ಸುಂದರವಾಗಿ ಹೇಳಿದಿ. ನಿನಗೆ ಕನ್ಯಾಪೇಕ್ಷೆಯಿಂದ ನೀನು ಬಂದಿದಿ, ವರಾಪೇಕ್ಷೆ ನಮಗಿದೆ, ನಾವು ನಿಮ್ಮ ಶ್ರೀನಿವಾಸನನ್ನ ಕೇಳಬೇಕು ಅಂತ ಅನ್ಕೊಂಡಿದ್ವಿ ಅಂತ ಆ ಧರಣಿ ದೇವಿ ಹೇಳ್ತಾ ಇದ್ದಾಳೆ. ಹೇಳಿದಾಗ ಇಬ್ಬರಲ್ಲಿ ಕೂಡ ಪರಸ್ಪರ ಸಂವಾದ ಅನ್ನೋದು ಪ್ರಾರಂಭವಾಗ್ತದೆ. ಇಬ್ಬರೂ ಕೂಡ ಏನು ಬೇಕೋ ಆ ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಕೂಡ್ತಾರೆ. ಮಾತಾಡಿಬಿಟ್ಟು ಮುಂದೆ ಆಯ್ತು ಸರಿ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸರಿ, ನಾವು ಈ ಮಾತುಕತೆಯನ್ನ ಮುಂದುವರಿಸಬಹುದು, ಲಗ್ನ ಪತ್ರಿಕೆಯನ್ನ ನೀವು ತಯಾರಿ ಮಾಡಿಸ್ರಿ ಅಂತ ಹೇಳ್ತಾರೆ. ಇತ್ತ ನಾರಾಯಣ ಶ್ರೀನಿವಾಸ ತನ್ನ ಕೆಲಸ ತಾನು ಶುರು ಹಚ್ಕೊಂಡ್ಬಿಟ್ಟಿರ್ತಾನೆ. ಶುಕಾಚಾರ್ಯರನ್ನ ಕರೆಸ್ತಾನೆ. ಕರೆಸ್ಬಿಟ್ಟು ಆಕಾಶರಾಜನ ಮನೆಗೆ ಹೋಗಿಬಿಟ್ಟು ಆಕಾಶರಾಜನ ಹತ್ರ ಹೋಗಿ ಒಂದು ಲಗ್ನ ಪತ್ರಿಕೆಯನ್ನು ಬರೆಸ್ಕೊಂಡು ಬಾ ನೀನು ಅಂತ ಹೇಳ್ತಾನೆ. ಆಗ ಶುಕಾಚಾರ್ಯರು ಕೂಡ ಆಕಾಶರಾಜನ ಹತ್ರ ಹೋಗ್ತಾರೆ. ಹೋಗಿಬಿಟ್ಟು ಆ ಲಗ್ನ ಪತ್ರಿಕೆಯನ್ನ ಬರೆಸೋದಕ್ಕೆ ಅವರಿಗೆ ಆದೇಶವನ್ನ ಮಾಡ್ತಾರೆ. ಮಾಡಿದಾಗ ಆ ಆಕಾಶರಾಜನು ಕೂಡ ಲಗ್ನ ಪತ್ರಿಕೆಯನ್ನ ಬರಿತಾನೆ. ಎಷ್ಟು ಸುಂದರವಾಗಿ ಬರಿತಾನೆ ಅಂತಂದ್ರೆ ಅಷ್ಟು ಸುಂದರವಾಗಿ ಆ ಲಗ್ನ ಪತ್ರಿಕೆಯನ್ನ ಬರಿತಾನೆ. ಏನು ಅಂತಂದ್ರೆ ಅಧಿಕಂ ಲೇಖನೀಯಂತೆ ಕಿಮಸ್ತಿ ಪುರುಷೋತ್ತಮ ಶುಕೋ ವದತಿ ಯತ್ ಸತ್ಯಂ ತತ್ಸರ್ವಂ ಕುರು ಕೇಶವ ಅಂತ ಮೊದಲಿಗೆ ತನ್ನ ಹೆಸರನ್ನ ಹಾಕ್ತಾನೆ. ಹಾಕಿಬಿಟ್ಟು ಆಕಾಶರಾಜ ಬರೆಯುವಂತಹ ಪತ್ರ ಇದು ಅಂತ ಹಾಕಿ ವಿಷಯ ಅಂತ ಹಾಕಿಬಿಟ್ಟು ಹೆಚ್ಚು ಏನು ಹೇಳೋದಿಲ್ಲ ಸ್ವಾಮಿ, ಶುಕಾಚಾರ್ಯ ಬಂದು ಎಲ್ಲ ನಿನಗೆ ಬಾಯಿಂದ ತಿಳಿಸ್ತಾರೆ. ಶುಕಾಚಾರ್ಯ ಏನನ್ನ ಹೇಳ್ತಾರಲ್ಲ ಆ ಎಲ್ಲ ಮಾತನ್ನ ನೀನು ಸತ್ಯ ಮಾಡಬೇಕು ಅಂತ ಇಷ್ಟನ್ನ ಹೇಳಿ ಮತ್ತೆ ಕೆಳಗಡೆ ಬರೀತಾನೆ. ಇತ್ಯಾಶಿಷಸ್ಸಂತು ಮಹಾನುಭಾವ ತೇ ಸಮಸ್ತ ಕಲ್ಯಾಣ ಗುಣಾರ್ಣ ಪ್ರಭೋ ನಿತ್ಯಾಯ ಸತ್ಯಾಯ ಸುಖಸ್ವರೂಪಿಣೆ ಸಮಸ್ತ ಲೋಕ ಪ್ರಭುವೇ ಮಹಾತ್ಮನೇ. ನನ್ನ ಆಶೀರ್ವಾದಗಳು ನಿನಗಿರ್ಲಿ ಅಂತ ಆಕಾಶರಾಜ ಬರೀತಾ ಇದ್ದಾನೆ. ಮಾವ ಅಲ್ಲ, ಹೆಣ್ಣು ಕೊಡೋ ಮಾವ, ಹಾಗಾಗಿ ನನ್ನ ಆಶೀರ್ವಾದ ನಿನಗಿರ್ಲಿ ಅಂತ ಹೇಳಿ ಆ ಭಗವಂತನ ಸ್ತೋತ್ರವನ್ನೇ ಮಾಡ್ತಾ ಇದ್ದಾನೆ. ಈಗ ಏನು ಎಂತಹವನ್ ನೀನು ಅಂತಂದ್ರೆ ಸಮಸ್ತ ಕಲ್ಯಾಣ ಗುಣಪೂರ್ಣನಾಗಿದ್ದಿ ನೀನು. ಯಾವ್ದ್ಯಾವ್ದು ಲೋಕದಲ್ಲಿ ಕಲ್ಯಾಣ ಗುಣ ಅಂತಿದೆಯೋ ಎಲ್ಲಾ ಗುಣಗಳು ನಿನ್ನಲ್ಲೇನೆ ಇವೆ. ನಿತ್ಯನಾಗಿದ್ದಿ, ಸತ್ಯನಾಗಿದ್ದಿ, ಸುಖಸ್ವರೂಪಿಯಾಗಿದ್ದಿ, ಜ್ಞಾನಾನಂದಾತ್ಮಕನಾಗಿದ್ದಿ, ಸಮಸ್ತ ಲೋಕಗಳಿಗೆ ನೀನು ಸ್ವಾಮಿಯಾಗಿದ್ದಿ. ಇತ್ತಂ ಲಿಖಿತ್ವ ವರಪತ್ರಿಕಾಂ ಶುಭಾಂ ಆಕಾಶರಾಜೋ ಜಗದೀಶ ಸನ್ನಿಧಿಂ ಸಂಪ್ರೇಷಯಾಮಾಸ ಶುಕಂ ಮಹಾಂತಂ ಸುಪುತ್ರ ಮಿತ್ರ ಸಹ ಬಾಂಧವಾನುಗಃ. ಇಷ್ಟೆಲ್ಲ ವಿಚಾರ ಬರೆದು ಕೊಳೆಗೆ ಕೆಳಗಡೆ ಬರೀತಾನೆ. ನಿಮ್ಮ ಸುಖಾಗಮಿಗಳು ಆಕಾಶರಾಜ ಮತ್ತು ಬಂಧು ಮಿತ್ರರು ಅಂತ ಬರೆದು ಬಿಟ್ಟು ಇಂತಿ ನಿನ್ನ ಮಾವ ಆಕಾಶರಾಜ ಅಂತ ಬರೆದು ಶ್ರೀನಿವಾಸನಿಗೆ ಈ ಪತ್ರ ಅಂತ ಬರೆದು ಆ ಶುಕಾಚಾರ್ಯರಿಗೆ ಆ ಪತ್ರವನ್ನು ಕೊಟ್ಟು ಅಲ್ಲಿಂದ ಕಳಿಸ್ತಾನೆ. ನಾವೆಲ್ಲ ಅನ್ಕೊಂಡಿರ್ತೇವೆ ಇವೆಲ್ಲ ನಾವು ಮಾಡ್ಕೊಂಡಿದ್ದು, ಫ್ರಮ್ ಟು ಅಂತ ಎಲ್ಲ ಬರೆಯೋದು, ಮಧ್ಯದಲ್ಲಿ ಸಬ್ಜೆಕ್ಟ್ ಅಂತ ಬರೆದು ಆ ಪತ್ರ ಬರೆಯೋದು, ಇದೆಲ್ಲ ನಾವು ಮಾಡ್ಕೊಂಡಿದ್ವು ಅಂತ ಅನ್ಕೊಳ್ತೇವೆ. ಆದ್ರೆ ಇದನ್ನೆಲ್ಲವನ್ನ ನಮಗೆ ವೇದವ್ಯಾಸ ದೇವರು ಯಾವಾಗ ಹೇಳಿದ್ದಾರೆ? ದ್ವಾಪರಕ್ಕಿಂತ ಪೂರ್ವದಲ್ಲಿ. ಅದು ಯಾವಾಗ? ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆನೆ ಶ್ರೀನಿವಾಸನಿಗೆ ಆಕಾಶರಾಜ ಬರೆದಂತಹ ಪತ್ರದಿಂದ ನಮಗೆ ತಿಳಿದು ಬರ್ತದೆ. ತದನಂತರ ಆ ಪತ್ರವನ್ನ ತಗೊಂಡು ಶುಕಾಚಾರ್ಯರು ಪುನಃ ವೆಂಕಟಾಚಲಕ್ಕೆ ಬರ್ತಾರೆ. ಶ್ರೀನಿವಾಸ ಮನೆಯಲ್ಲಿ ಏನಾಯ್ತು ಅನ್ನುವಂತಹ ಒಂದು
ಆ ಟೆನ್ಷನ್ ಅಲ್ಲಿ ಕೂತಿರ್ತಾನೆ. ಶುಕಾಚಾರ್ಯರನ್ನ ಕಳಿಸಿದ್ದೆ ಲಗ್ನ ಪತ್ರಿಕೆ ಬರ್ಸ್ಕೊಂಡ್ ಬಾ ಅಂತ, ಏನಾಯ್ತೋ ಏನೋ ಗೊತ್ತಿಲ್ಲ. ಶುಕಾಚಾರ್ಯ ದೂರದಿಂದ ಬರೋದು ಕಾಣಿಸ್ತದೆ. ಇಲ್ಲಿಂದನೇ ಶ್ರೀನಿವಾಸ ಒದರ್ತಾನೆ, ಕಾರ್ಯಂ ಮದೀಯಂ ವಿಪ್ರೇಂದ ಪಕ್ವಂಬ ಅಪಕ್ವಂಬ ಅಂತ ಕೇಳ್ತಾನೆ. ಹಣ್ಣಾತೋ ಕಾಯ ಆಯ್ತೋ ನಂದು ಕೆಲ್ಸ, ಏನಾಯ್ತು ಹೇಳು ಅಂತ ಒದರ್ತಾನೆ. ಅದರಿದಾಗ ಶುಕಾಚಾರ್ಯರು ಮುಂದೆ ಬಂದ್ಬಿಟ್ರು ಹೇಳ್ತಾರೆ, ಕಾರ್ಯಂ ತವ ಕೃಪಾ ಸಿಂಧೋ ಪಕ್ವಮೇವನ ಸಂಶಯ. ಸ್ವಾಮಿ ಕೆಲ್ಸ ಯಾರ್ದು? ನಿನ್ನ ಕೆಲ್ಸ. ಕಾಯನ್ನೋ ಮಾತೇ ಇಲ್ಲ, ಹಣ್ಣೇ ಆಗ್ತದೆ, ಸಂಶಯನೇ ಬೇಡ. ಹೋಗಿದ ಕೆಲಸ ಸರಿ ಆಗಿದೆ. ಆಕಾಶ ರಾಜ ಲಗ್ನ ಪತ್ರಿಕೆಯನ್ನ ಬರೆದು ನಿಂಗೆ ಕೊಟ್ಟು ಕಳಿಸಿದಾನೆ. ಲಗ್ನ ಪತ್ರಿಕೆಯನ್ನ ನಿನಗೆ ತಲುಪಿಸು ಅಂತ ಹೇಳಿದಾನೆ, ಓದ್ಲಾ ಅಂತ ಕೇಳ್ತಾನೆ. ಸರಿ ಓದೇನು? ಬರೆಯೋದೇನು ಜಾಸ್ತಿ ಬರ್ದೇ ಇಲ್ಲ. 1-4 ನಿನ್ನ ಗುಣಗಳನ್ನು ಹೇಳಿದಾನೆ, ನನ್ನ ಆಶೀರ್ವಾದ ಅಂತ ಹೇಳಿದಾನೆ. ಉಳಿದೆಲ್ಲ ವಿಷಯನ ನನ್ನ ಕಡೆ ಹೇಳ್ತಾ ಇದ್ದಾನೆ ಆಕಾಶ ರಾಜ. ಏನು ಅಂತಂದಾಗ, ಈ ರೀತಿ ಮದುವೆಯನ್ನ ಇಟ್ಕೊಳ್ಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ. ಪದ್ಮಾವತಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೇವೆ. ಯಾವಾಗ ಮದುವೆ ಮಾಡಬೇಕು, ಏನು ಎತ್ತ, ತಿಥಿ ಮುಹೂರ್ತಗಳನ್ನೆಲ್ಲವನ್ನು ಕೂಡ ತಿಳಿಸು ಅಂತ ಹೇಳಿದಾನೆ ಅಂತಂದಾಗ, ಈ ಮಾತನ್ನ ಕೇಳಿದ ತಕ್ಷಣ ಆ ನಾರಾಯಣ ಸಮಾಲಿಂಗ ಶುಕಂ ಕೃಷ್ಣೋ ಭಕ್ತ್ಯಾ ಹರ್ಷ ವಂಶಗಃ, ಶುಕಾಚಾರ್ಯರನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾನೆ. ತಪ್ಕೊಂಡು ಹೇಳ್ತಾನೆ, ನನ್ನ ಅಂಗದ ಒಂದು ಆಲಿಂಗನದಿಂದ ನಿಮಗೆ ಏನು ಬೇಕೋ ಎಲ್ಲ ಸಿಕ್ಬಿಡ್ತು. ಎಷ್ಟೋ ಜನ ಇದನ್ನ ಪಡಿಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ, ಸಿಗೋದಿಲ್ಲ. ಅಂತಹದ್ದು ನನ್ನ ಸಾರೂಪ್ಯವನ್ನ ಸಾಮೀಪ್ಯವನ್ನ ನಾನು ನಿಮಗೆ ಕೊಟ್ಬಿಟ್ಟಿದ್ದೇನೆ, ನಿಮಗೆ ಮತ್ತೇನೂ ಬೇಕಾಗಿಲ್ಲ, ಸಾಕ್ ನಡ್ರಿ ಅಂತ ಹೇಳ್ಬಿಡ್ತಾನೆ. ಆಯ್ತು ಅಂತ ತಿಳಿಸ್ಬಿಟ್ಟು ಮತ್ತೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಆಯ್ತು ಅಲ್ಲಿಂದ ಪತ್ರ ಬಂದಿದೆ, ಇಲ್ಲಿಂದ ಒಂದು ಪತ್ರ ಹೋಗ್ಬೇಕಲ್ಲ, ಬರೀರಿ, ನಾನೊಂದು ಪತ್ರ ಹೇಳ್ತೀನಿ, ನೀವು ಬರೀರಿ ಈಗ ಅಂತ ಶುಕಾಚಾರ್ಯ ಹತ್ರ ಮತ್ತೆ ಲಗ್ನ ಪತ್ರಿಕೆಯನ್ನ ಈ ಕಡೆಯಿಂದ ಬರೆಸ್ತಾನೆ. ಗಂಡನ ಮನೆ ಕಡೆಯಿಂದ ಆ ಲಗ್ನ ಪತ್ರಿಕೆಯನ್ನ ಬರೆಸ್ತಾನೆ. ವದಂತಿ ಲೋಕ ಅನೃತಾನ್ ಸಹಸ್ರಾನ್ ವ್ಯವಾಹ ಕಾಮ ನರಜನ್ಮನೋಯೇ ತೇಯಾಂತೆ ವೃದ್ಧಾಮ ಕಿಮತ್ರ ವಾಚ್ಯಂ ಜಗತ್ ಕುಟುಂಬಸ್ಯ ವಿವಾಹ ಕಾಮ. ಅದಕ್ಕಿಂತ ಮುಂಚೆ ಮತ್ತೊಂದು ವಿಷಯವನ್ನು ಹೇಳ್ತಾ ಇದ್ದೇನೆ ನಾನು. ಲೋಕದಲ್ಲಿ ಒಂದು ನಾಣ್ಣುಡಿ ಇದೆ, ಏನು 1000 ಸುಳ್ಳನ್ನು ಹೇಳಿ ಆದ್ರೂ ಒಂದು ಮದುವೆಯನ್ನ ಮಾಡಬೇಕು ಅಂತ. ಆದ್ರೆ ಸುಳ್ಳನ್ನ ಹೇಳೋದು ತಪ್ಪು. ಆದ್ರೆ ಕೆಲವು ಪ್ರಸಂಗಗಳಲ್ಲಿ ಸುಳ್ಳನ್ನ ಹೇಳೋದು ಪಾಪ ಆಗೋದಿಲ್ಲ. ಯಾವ ಕಾಲ ಅಂತಂದ್ರೆ, ಒಂದು ಯುದ್ಧ ಕಾಲದಲ್ಲಿ ಸುಳ್ಳನ್ನ ಹೇಳಬಹುದು ನಾವು. ಸುಳ್ಳನ್ನ ಹೇಳಿದ್ರೆ ಪಾಪ ಆಗೋದಿಲ್ಲ. ಇದಕ್ಕೆ ಒಂದು ನಿದರ್ಶನವನ್ನ ಕೊಡ್ತಾರೆ. ಮಹಾಭಾರತದಲ್ಲಿ ಅಶ್ವತ್ಥಾಮಹ ಹತಃ ಅಂತ ಸುಳ್ಳನ್ನ ಹೇಳುವಂತ ಧರ್ಮರಾಜನಿಗೆ ಕೃಷ್ಣ ಹೇಳ್ತಾನೆ. ಆದ್ರೆ ಧರ್ಮರಾಜ, ನಾನು ಸುಳ್ಳು ಹೇಳೋದೇ ಇಲ್ಲ, ನಾನು ಧರ್ಮರಾಜ, ಸತ್ಯವನ್ನೇ ಹೇಳ್ತೇನೆ. ನರಕ ದರ್ಶನ ಆಯ್ತು. ಯುದ್ಧ ಕಾಲದಲ್ಲಿ ಸುಳ್ಳನ್ನ ಹೇಳಿದ್ರೆ ತಪ್ಪಿಲ್ಲ, ಅದು ಭಗವಂತ ಹೇಳಿದಾನೆ ಸುಳ್ಳನ್ನ ಹೇಳು ಅಂತ. ಅಂತಹ ಸಂದರ್ಭದಲ್ಲಿ ಹೇಳಿದ್ರೆ ತೊಂದರೆನೇ ಇಲ್ಲ. ಆದ್ರೆ ಹೇಳಲಿಲ್ಲ, ನರಕ ದರ್ಶನ ಆಯ್ತು. ಒಂದು ಯುದ್ಧ ಕಾಲದಲ್ಲಿ. ಇನ್ನೊಂದು ವಿವಾಹ ಕಾಲೇ, ಯಾರಿಗಾದ್ರೂ ಮದುವೆ ಆಗ್ತಾ ಇರೋದಿಲ್ಲ, ಉದ್ಯೋಗ ಇಲ್ಲ ಅಂತ ಮದುವೆ ಆಗ್ತಾ ಇರೋದಿಲ್ಲವೋ, ರೂಪ ಲಾವಣ್ಯ ಇಲ್ಲ ಅಂತ ಮದುವೆ ಆಗ್ತಾ ಇರೋದಿಲ್ಲವೋ, ಏನ್ ಕೊರತೆ ಇರ್ತದೋ ಅದು ಅವನಲ್ಲಿ ಇಲ್ಲ ಅಂತ ಸುಳ್ಳನ್ನು ಹೇಳಿ ಮದುವೆ ಮಾಡ್ರಿ. ಆವಾಗ ಸುಳ್ಳು ಪಾಪಕ್ಕೆ ಕಾರಣವಾಗೋದಿಲ್ಲ. ಇನ್ನೊಂದು, ಜಗತ್ತಿನ ಸಂಕಷ್ಟ ಸಮಯದಲ್ಲಿ ಅಂದ್ರೆ ಜಗತ್ತಿನ ಮೇಲೆ ಏನೋ ಒಂದು ಅಪಾಯ ಬರ್ತಾ ಇದೆ, ಅಂತಹ ಸಂದರ್ಭದಲ್ಲಿ ಸುಳ್ಳನ್ನ ಹೇಳಿ ಆ ಅಪಾಯವನ್ನ ನೀವು ತಪ್ಪಿಸ್ಬೋದು, ಅದು ಪಾಪಕ್ಕೆ ಕಾರಣವಾಗೋದಿಲ್ಲ. ಸರ್ವ ಧನಾಪಹಾರೆ ಅಂತ ಹೇಳ್ತಾರೆ. ಅಂದ್ರೆ ದುಷ್ಟರಾದವ್ರು ಯಾರಿರ್ತಾರೋ, ಕೊಳ್ಳೆ ಹೊಡೆಯೋರಂತವ್ರು ಯಾರಿರ್ತಾರೋ ಅಂತಹವರ ಧನವನ್ನ ನೀವು ಅಪಹಾರ ಮಾಡಿಬಿಟ್ಟು ಜನರಿಗೆ ಒಳ್ಳೇದ್ ಮಾಡೋದು ಅಂತ ಆದ್ರೆ, ನೀವು ಅವಾಗ ಸುಳ್ಳನ್ನ ಹೇಳಿ ಕಳತನ ಮಾಡ್ರಿ, ಅದು ನಿಮಗೆ ಕೆಟ್ಟದಾಗೋದಿಲ್ಲ, ಪಾಪಕ್ಕೆ ಕಾರಣ ಆಗೋದಿಲ್ಲ ಅಂತ. ಈ ರೀತಿಯಾಗಿ 5 ಸ್ಥಳಗಳಲ್ಲಿ ಸುಳ್ಳನ್ನ ಹೇಳಿದ್ರೆ ಅದು ಪಾಪಕ್ಕೆ ಕಾರಣ ಆಗೋದಿಲ್ಲ ಅನ್ನುವಂತಹ ವಿಷಯವನ್ನ ಶ್ರೀನಿವಾಸ ತಿಳಿಸಿ ಹೇಳ್ತಾನೆ. ಜಗತ್ತಿಗೆ ನಾಯಕನಾದ ನನ್ನ ಮದುವೆಗೋಸ್ಕರವಾಗಿ ಇಷ್ಟೆಲ್ಲಾ ಸುಳ್ಳನ್ನ ಹೇಳಿ ನೀವು ಮದುವೆ ಮಾಡ್ತಾ ಇದ್ದೀರಿ, ಯಾರೂ ಕೂಡ ನೀವು ತಲೆ ಕೆಡ್ಸ್ಕೋಬೇಡ್ರಿ. ಯಾರ್ಯಾರು ನನ್ನ ಮದುವೆಗೋಸ್ಕರ ಸುಳ್ಳು ಹೇಳಿ ನೀವು ನನ್ನ ಮದುವೆ ಮಾಡ್ತಾ ಇದ್ದೀರೋ ಎಲ್ಲರಿಗೂ ನಾನು ಮೋಕ್ಷ ಕೊಡ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇಷ್ಟನ್ನ ತಿಳಿಸಿಬಿಟ್ಟು, ನರೋಬಿ ಬರ್ತಿ ಸ್ವಸುತಂ ಸಭಾರ್ಯಾಂ ಸ್ವಜನಗ್ರಹಂ ಬ್ರಹ್ಮಾಂಡ ಭುವನಂ ವಿದನ್ ಬ್ರಹ್ಮಾಮೇನಾಭಿಸಂಭವ. ಇನ್ನು ಅಷ್ಟೇ ಅಲ್ಲದಲೇನೆ ನಾನು ಎಂಥವನಾಗಿದ್ದೇನೆ ಅಂತಂದ್ರೆ, ಬ್ರಹ್ಮ ನನ್ನ ಮಗನಾಗಿದ್ದಾನೆ, ಸಮಸ್ತ ಬ್ರಹ್ಮಾಂಡವೇ ನನ್ನ ಮನೆಯಾಗಿದೆ,
ಇಲ್ಲಿ ಲಕ್ಷ್ಮೀದೇವಿಯೇ ನನ್ನ ಹೆಂಡತಿಯಾಗಿದ್ದಾಳೆ, ಇಷ್ಟೆಲ್ಲ ಇದೆ, ಇಷ್ಟೆಲ್ಲಾ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ಇದ್ರೂ ಕೂಡ ಮತ್ತೊಂದನ್ನ ಗಂಟು ಹಾಕ್ತಾ ಇದ್ದೀರಿ ನೀವು. ಹಾಗಾಗಿ ಏನು ತೊಂದರೆ ಇಲ್ಲ ನನಗೆ. ಯಾರ್ಯಾರು ನನ್ನ ಮದುವೆಯಲ್ಲಿ ಸಹಕಾರವನ್ನ ಮಾಡ್ತಾರೋ ಎಲ್ಲರಿಗೂ ಅತ್ಯುತ್ತಮವಾದಂತಹ ಒಂದು ವರವನ್ನ ನಾನು ಕೊಡ್ತೇನೆ ಅಂತ ತಿಳಿಸ್ತಾನೆ. ತಿಳಿಸಿ ಅವನ ಕುಟುಂಬದ ವರ್ಣನೆಯನ್ನ ಶ್ರೀನಿವಾಸ ಮಾಡ್ತಾನೆ. ಎಷ್ಟು ವಿಸ್ತಾರವಾದ ಕುಟುಂಬ ಅನ್ನೋದನ್ನ ನಾವು ಹೇಳೋದು ಬೇಕಾಗೇ ಇಲ್ಲ. ಯಾಕೆ ಅಂತಂತಂದ್ರೆ ಎಲ್ಲರಿಗೂ ತಿಳಿದಂತಹ ವಿಚಾರ ಇದು. ಶ್ರೀನಿವಾಸನ ಪತ್ನಿ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಮಗ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಗ ರುದ್ರದೇವರು, ಆ ಬ್ರಹ್ಮದೇವರಿಗೆ ಇನ್ನೂ ಇಬ್ಬರು ಮಕ್ಕಳು ಸ್ವಯಂಭುವಮನು ಮತ್ತು ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಯಿಂದ ಮತ್ತು ಸ್ವಯಂಭುವ ಮನುವಿನಿಂದ ಸಮಸ್ತ ಪ್ರಜೆಗಳ ಸೃಷ್ಟಿ ಅನ್ನೋದು ಪ್ರಾರಂಭ ಆಯಿತು. ಈ ರೀತಿಯಾಗಿ ಋಷಿ ಮುನಿ ದಾನವರು, ಯಕ್ಷರು, ಕಿನ್ನರರು, ಗಂಧರ್ವರು, ದೇವತೆಗಳು, ಮಾನವರು ಎಲ್ಲರ ಸೃಷ್ಟಿ ಅನ್ನೋದು ಆಗ್ತಾ ಬಂತು. ಹಾಗಾಗಿ ಎರಡು ವಿಚಾರವನ್ನ ಹೇಳ್ತಾನೆ ಇಲ್ಲಿ. ನೇರ ಪುತ್ರ ಒಬ್ಬ, ಇಬ್ರು, ಒಂದು ವಾಯು, ಇನ್ನೊಂದು ಬ್ರಹ್ಮ. ಇನ್ನು ಔರಸ ಪುತ್ರರಿದ್ದಾರೆ. ಅವರೆಲ್ಲರೂ ಕೂಡ ಯಾರು ಅಂತಂದ್ರೆ ಬ್ರಹ್ಮದೇವರಿಂದ ಯಾರು ಸೃಷ್ಟಿ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಅವರು ನನ್ನಿಂದಲೇನೆ ಸೃಷ್ಟಿ ಆಗಿದ್ದು, ಅವರು ಎಲ್ಲರೂ ಕೂಡ ನನ್ನ ಮಕ್ಕಳು, ಅವರು ಅವರಸ ಪುತ್ರರು ಅಂತ ಭಗವಂತ ಈ ಮಾತನ್ನ ತಿಳಿಸ್ತಾ ಇದ್ದಾನೆ. ತಿಳಿಸಿಬಿಟ್ಟು ಶುಕಾಚಾರ್ಯರಿಗೆ ಹೇಳ್ತಾನೆ, ಆಯ್ತು ನೀನು ರಾಜನಿಗೆ ಪತ್ರವನ್ನ ಬರೀ ಅಂತ ಹೇಳ್ತಾ ಇದ್ದಾನೆ. ಏನ್ ಪತ್ರ ಅದು ಅಂತಂದ್ರೆ, ರಾಜಾದಿರಾಜ ಪೂಜ್ಯಾಯ ಸುಧರ್ಮ ತನಯಾಯ ಚ ನಮೋ ನಮೋತಿ ಭಕ್ತೇವ ಕೃತ್ವೇವಂ ಪತ್ರಿಕಾಧುನಾ ಅಂತ. ರಾಜಾದಿರಾಜನಾದ ಸುಧರ್ಮರಾಜನ ಮಗನಾದಂತಹ ಆಕಾಶರಾಜನಿಗೆ ನನ್ನ ನಮಸ್ಕಾರಗಳು. ಶ್ರೀನಿವಾಸ ಬರುವ ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಾತ ಗರ್ಭಿಣಿ ಶ್ರೀಮದ್ ರಾಜಾದಿರಾಜೇಂದ್ರ ಕಿರೀಟಾಘೃಷ್ಟ ಪಾದುಕಾ. ಶ್ರೀನಿವಾಸನಿಂದ ಈ ಪತ್ರ ಬರೆಯಲ್ಪಡ್ತಾ ಇದೆ ರಾಜನಿಗೆ. ಏನು ವಿಜ್ಞಾಪನೆ ಏನು ಅಂತಂತಂದ್ರೆ, ನನಗೆ ಪತ್ರ ಬಂದು ತಲುಪಿತು, ಮದುವೆ ವಿಚಾರ ನನಗೆ ತಿಳಿಯಿತು, ಆಯ್ತು ಮದುವೆಯನ್ನ ಮಾಡಿಕೊಳ್ಳೋಣ, ಅದಕ್ಕೆ ನಂಗೆ ತೊಂದರೆನೇ ಇಲ್ಲ. ಆದ್ರೆ ಯಾವಾಗ ಮದುವೆ ಆಗಬೇಕು, ಏನು ತಿಥಿ ಮುಹೂರ್ತಗಳು ಅಂತ ನೀನು ಕೇಳಿದ್ಯಲ್ಲ, ಅದನ್ನ ನಾನು ಹೇಳ್ತಾ ಇದ್ದೇನೆ. ಭವದ್ಭಿರ್ ಲಿಖಿತಂ ದೃಷ್ಟ್ವಾ ಸಂತೋಷೋ ಹ್ಯಭವನ್ಮಮ ವೈಶಾಖ ಶುಕ್ಲ ದಶಮೀಂ ಭೃಗುವಾಸರ ಮಹೋತ್ಸವೇ. ವೈಶಾಖ ಶುದ್ಧ ದಶಮಿ ಶುಕ್ರವಾರದ ದಿನ ನಾನು ಪದ್ಮಾವತಿಯನ್ನ ಮದುವೆ ಆಗ್ತೇನೆ. ಅಂಗೀಕರೋಮಿ ರಾಜೇಂದ್ರ ಕನ್ಯಾಂ ತವ ವಿಶಾಂತಯೇ ಅಂತ. ನಿಮ್ಮ ಸಂತೋಷಕ್ಕಾಗಿ ಪದ್ಮಾವತಿಯನ್ನ ನಾನು ಮದುವೆ ಆಗ್ತೇನೆ. ಮುಂದೆ ನೋಡ್ರಿ ಹೆಂಗ್ ಮಾತಾಡ್ತಾ ಇದ್ದಾನೆ, ತನಗೇನೋ ಗೊತ್ತಿಲ್ಲ, ರಾಜನೇ ಮೈ ಮೇಲೆ ಬಿದ್ದು ಬಿಟ್ಟು ಮದುವೆ ಮಾಡ್ಕೋ ಅಂತ ಕೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಆದ್ರೆ ಹಿಂದೆಯಿಂದ ಎಲ್ಲ ನಾಟಕವನ್ನ ಮಾಡಿದ್ದು ಆ ಶ್ರೀನಿವಾಸ. ಅದಕ್ಕೇನೆ ಅವನಿಗೆ ಕಪಟ ನಾಟಕ ಸೂತ್ರಧಾರಿ ಅಂತ ಕೂಡ ಅವನನ್ನ ಕರೀತಾರೆ. ಇದನ್ನ ಕೂಡ ಇಲ್ಲಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ತಿಳಿಸಿ, ಮುಂದೆ ಶ್ರೀನಿವಾಸ ಆ ಪತ್ರವನ್ನ ಶುಕಾಚಾರ್ಯರ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದಾನೆ. ಶುಕಾಚಾರ್ಯರು ಆ ಪತ್ರವನ್ನ ತಗೊಂಡು ಹೋಗಿ ಆಕಾಶರಾಜನಿಗೆ ಒಪ್ಪಿಸ್ತಾ ಇದ್ದಾರೆ. ತದನಂತರ ಶುಕಾಚಾರ್ಯರು ಹೋದ ತಕ್ಷಣ ಸ್ವಲ್ಪ ಸಮಯದ ನಂತರ ಬಕುಲಾವತಿ ಬರ್ತಾಳೆ. ಬಂದಂತಹ ಬಕುಲಾವತಿಯನ್ನ ನೋಡಿಬಿಟ್ಟು ಆ ಶ್ರೀನಿವಾಸ ಕೇಳ್ತಾ ಇದ್ದಾನೆ, ಅಂಬಾ ಕಾಲ ವಿಲಂಬಸ್ತೆ ಕಿಮರ್ಥಂ ಕಮಲಾನನೆ ಕಾತತ್ರ ವಾರ್ತಾ ನಗರೆ ತನ್ಮಮಾಚಕ್ಷ್ವ ಭಾಮಿನಿ. ಇಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದಾನೆ. ಆದ್ರೆ ತಾಯಿಯನ್ನ ಕಳಿಸಿದಲ್ಲ ಬಕುಲಾವತಿಯನ್ನ, ಏನ್ ಮಾಡ್ಕೊಂಡ್ ಬಂದಿ ನಿನ್ ಕೆಲಸ, ಏನಾಯ್ತು, ಏನ್ ವಿಚಾರ ಅಂತ ಕೇಳಿದಾಗ ಆಗ ಅವಳು ಹೇಳ್ತಾ ಇದ್ದಾಳೆ, ಸಾಧಿತ ಬಹುಯತ್ನೇನ ಕನ್ಯಾತೆ ಪುರುಷೋತ್ತಮ ದೈವಮೇವ ಪರಮ್ಮನ್ನೇ ಪೌರುಷಂ ನೈವ ಕಾರಣಂ. ಎಲ್ಲ ದೇವರ ಇಚ್ಛೆಯಿಂದ ಆಯ್ತು ನೋಡೋದು, ನಮ್ದೇನೂ ಕೆಲಸ ಇಲ್ಲೇ ಇಲ್ಲ. ನಾನು ಹೋದೆ, ಕನ್ಯಾ ಬೇಕು ಅಂತ ಕೇಳಿದೆ. ನಾನು ಹೋಗೋಕ್ಕಿಂತ ಮುಂಚೆ ಯಾರೋ ಒಬ್ಬ ನಾರಾಯಣಾಶ್ರಮದಿಂದ ಕೊರವಂಜಿ ಬಂದಿದ್ಲಂತೆ. ಆ ಕೊರವಂಜಿ ಬಂದು ನಾನು ಹೋಗೋಕ್ಕಿಂತ ಮುಂಚೆ ಎಲ್ಲಾ ವಿಚಾರ ಮಾತಾಡಿ ಹೋಗ್ಬಿಟ್ಟಿದ್ಲು. ನಾನು ಹೋಗಿ ಕನ್ಯಾ ಕೇಳಿದೆ, ಅವ್ರು ನನ್ನ ಹೊರ ಕೇಳಿದ್ರು, ಕೆಲಸ ಮುಗೀತು, ನಾನು ಬಂದೆ ಅಂತ ಇಷ್ಟು ಮಾತನ್ನ ಆ ಬಕುಲಾವತಿ ತಿಳಿಸ್ತಾಳೆ. ತಿಳಿಸಿಬಿಟ್ಟು ಇತ್ತಂ ಸಂಕಲ್ಪಯಾಮಾಸ ಸಭಾ ಮಧ್ಯೆ ಮುದಾ ನೃಪ ತ್ವಯೈವ ಜಾತಮೇತದ್ಧಿ ನದೈವಂ ಭಗವತಃ ಪರಂ. ಅಷ್ಟರಲ್ಲೇ ಶುಕಾಚಾರ್ಯರು ಕೂಡ ಹೋಗಿ ಆ ಪತ್ರವನ್ನ ರಾಜನಿಗೆ ಕೊಟ್ರು. ಆ ಪತ್ರವನ್ನ ರಾಜ ನೋಡಿಬಿಟ್ಟು, ಆಯ್ತು ಶ್ರೀನಿವಾಸ ಹೇಗೆ ಹೇಳಿದ್ರೆ ಹಾಗೆ ವೈಶಾಖ ಶುದ್ಧ ದಶಮಿ ದಿವಸನೇ ಆ ಕಲ್ಯಾಣವನ್ನ ನಾವು ಜರುಗಿಸೋಣ ಅಂತ ಹೇಳ್ತಾ ಮಿತಿಶ್ರೀ
ಭವಿಷ್ಯೋತ್ತರ ಪುರಾಣೆ ವೆಂಕಟಗಿರಿ ಮಹಾತ್ಮೆ ನವಮಾಧ್ಯಾಯ. ಮುಂದೆ ಏನಾಯ್ತು ಅಂತಂದ್ರೆ ಪುನಃ ಜನಕ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮಾತುರ್ವಚನಮಾಕರ್ಣ್ಯ ಕೃತವಾನ್ ಕಿಂ ರಮಾಪತಿ ತನ್ಮಮಾ ಚಕ್ಷುರ್ಭಗವಾನ್ ಸವಿಸ್ತಾರಂ ಸತಾಂ ಪ್ರಿಯ. ಆಯ್ತು, ತಾಯಿ ಮಾತನ್ನ ಕೇಳಿದ ನಂತರ ಶ್ರೀನಿವಾಸ ಮತ್ತೇನು ಮಾಡಿದ ನಾಟಕ ಅದನ್ನು ನಮಗೆ ತಿಳಿಸ್ರಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ. ಆವಾಗ ಭಗವಂತ ಏನು ಮಾಡಿದ ಅಂತಂತಂದ್ರೆ, ವಿವಾಹ ಸಡಗರ ಇದ್ದಿದ್ದೇ ಇಲ್ಲ, ಸುಮಾರು ದಿವಸ ಏನು ಉಳಿದಿದ್ದಿಲ್ಲ, ಒಂದು ವಾರ ಅಷ್ಟೇ ಸಮಯ ಇತ್ತು. ಏನ್ ಮಾಡಬೇಕು, ವಿವಾಹ ಸಡಗರ ಬೇಕಲ್ಲ, ಅದಕ್ಕೆ ಮತ್ತೊಂದು ನಾಟಕ ಮಾಡೋದಕ್ಕೆ ಶುರು ಮಾಡಿದ. ಏನು ಅಂತಂದ್ರೆ, ವಿವಾಹ